ಸರಿಯಾಗಿ 10 ಗಂಟೆಗೆ ಸಹ ಪ್ರಾರಂಭ ಮಾಡಿ ಪ್ರಶ್ನೋತ್ತರ 0 ಎಲ್ಲ ಮುಗಿದ ನಂತರ ಕೆಲವು ಸದಸ್ಯರು ಎರಡೂ ಕಡೆ ಅಂಬೇಡ್ಕರ್ ಅವರಿಗೆ ಅವಮಾನ ಆಗಿದೆ ಅಂತ ತಿಳ್ಕೊಂಡು ಹೇಳಿ ಅದನ್ನು ರೆಕಾರ್ಡನ್ನು ಎಕ್ಸಿಬಿಟ್ ಮಾಡಿ ಅವರು ಭಾಳ ಗಲಾಟೆ ಮಾಡಿದ್ರು. ನಾನು ಆವಾಗ ನಮ್ಮದೇ ಆದಂಥ ನೇಮ್ ಇರ್ತಿತ್ತು. ಏನಂದರೆ ಅದನ್ನು ಕೇಂದ್ರ ಗೃಹ ಮಂತ್ರಿಗಳ ಸ್ಟೇಟ್ಮೆಂಟ್ ಅದು. ಅವರು ಈ ನಾಟ್ ಮೆಂಬರ್ ಆಫ್ ದಿ ಕೌನ್ಸಿಲ್ ಡಿಪೆಂಡ್ ಮಾಡ್ಕೊಳ್ಳೋಕ್ಕಿಲ್ಲ ಅವರು ನಾವು ಅದಕ್ಕೆ ಅದನ್ನು ನಾನು ತಿರಸ್ಕಾರ ಮಾಡಿದ್ದೀನಿ ಅಂತೇಳಿ ಗಲಾಟೆ ಆದ ನಂತರ ಹೌಸ್ ಅಡ್ಜರ್ನ್ ಮಾಡಿ ಹೋದೆ. ಅಡ್ಜರ್ನ್ ಮಾಡಿ ಹೋದ ನಂತರ ಈ ಘಟನೆಗಳು ನಮಗೆ ನಮ್ಮ ಕ್ಯಾಮ್ರಾ ಎಲ್ಲ ಬಂದಿರ್ತಾರೆ. ಹೌಸ್ ಅಡ್ಜರ್ನ್ ಅಂತ ನಮ್ಗೆ ಯಾವುದೂ ಇರಲಿಲ್ಲ. ಅಲ್ಲೇ ಗಲಾಟೆ ಆದ ನಂತರ ಅವರು ಒಮ್ಮೆ ನಮಗೆ ಬಂದು ಕಂಪ್ಲೇಂಟ್ ಕೊಟ್ಟರು. ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಥರ ನನಗೆ ಅಸಹ್ಯ ಮಾತಾಡಿ ರೈಟಿಂಗ್ದಾಗ ಕೊಟ್ಟ ನಂತರ ನಾನು ಅವ್ರನ್ನ ಅವ್ರನ್ನ ಕರೆದೆ. ಅವರು ಕರೆದಾಗ ಅವರು ಸಹಿತ ನನಗೆ ಈ ಥರ ಮಾತಾಡೋದಂತೆ ಅವ್ರು ಹೇಳಿದರು. ಇಬ್ಬರ ಸ್ಟೇಟ್ಮೆಂಟ್ ತೊಗೊಂಡು ಅವ್ರು ಕೊಟ್ಟಂಥ ಸ್ಟೇಟ್ಮೆಂಟ್ ಪ್ರಕಾರ ಹಿಂಗೆ ಈ ರೀತಿ ಸ್ಟೇಟ್ಮೆಂಟ್ ಕೊಡೋರು ಈ ರೀತಿ ಕೊಡೋರು ಇಬ್ಬರಿಗೆ ಹೇಳಿದಾಗ ಅವ್ರಿಗೆ ನಾನು ಏನಾದ್ರು ಮಾಡಿ ಇಲ್ಲಿಗೆ ಮುಗಿಸಿಕೊಳ್ಳೋದನ್ನು ಏನು ಅದನ್ನು ಸ್ವಲ್ಪ ಸೌಹಾರ್ದತೆ ಮುಗಿಸ್ಬೇಕಂತ ಹೇಳಿದೆ. ಅವರು ಅದಕ್ಕೆ ಒಪ್ಪಲಿಲ್ಲ. ನಾವು ಕೊಟ್ಟಂಥ ಕಂಪ್ಲೇಂಟಿಗೆ ನಾವು ಬದ್ಧರಾಗಿದ್ದರು ಇಬ್ಬರು ಹೇಳಿದ ನಂತರ ನಾನು ನಮ್ಮದೇ ಆದಂಥ ಸದನ ನಿಯಮದ ಪ್ರಕಾರ ನಾವು ತೀರ್ಮಾನ ಮಾಡಿ ಸದನವನ್ನು ನಡೆಸಿದ್ವಿ. ಘಟನೆ ನಡೆದು 1:30ಗೆ. ಬಟ್ ಅವ್ರ ಅರೆಸ್ಟ್ ಆದದ್ದು 6 ಗಂಟೆ ಮೇಲೆ. ನಮ್ಮ ಸದನ ಅಡ್ಜರ್ನ್ ಆಗಿ ಅನಿರ್ದಿಷ್ಟ ಅವಧಿಗೆ ಅಡ್ಜರ್ನ್ ಆದ ನಂತರ ಆದಾಗ ನಮಗೇನು ಬರೋಂಗಿಲ್ಲ. ಬಟ್ ಅವನು ಅರೆಸ್ಟ್ ಮಾಡಿದ್ದನ್ನು ಎಲ್ಲ ನಮಗೇನಂದ್ರೆ ತಿಳಿಸ್ಬೇಕು ಅವರು. ಅದನ್ನು ನಮಗೆ ತಿಳಿಸಿದ್ದಾರೆ. ಹಿಂಗೆ ಅವ್ರು FIR ಮಾಡಿ ಹಿಂಗೆ ತಿಳಿಸಿದ್ದಾರೆ. ಇಷ್ಟು ಘಟನೆ ಬಗ್ಗೆ ಉಳಿದದ್ದು ನಮಗೇನು ಸಂಬಂಧ ಆಗಿಲ್ಲ. ನಮ್ಮ ಸದನದಲ್ಲಿ ನಡೆಯೋದು ನಮ್ಮದು ಆಗ್ತಿತ್ತು. ಸದನ ಅಡ್ಜರ್ನ್ ಆದಾಗ ಆದಂಥ ಗಲಾಟೆ ಬಗ್ಗೆ ಸಾಕ್ಷ್ಯಾಧಾರಗಳು ನಮಗೆ ಸಿಗಲಿಲ್ಲ. ಅದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪರವಾಗಿ 4 ದಿನದ ಸಾಕ್ಷಿಗಳನ್ನು ತೊಗೊಂಡು ಅವನು ಕ್ರೋಢೀಕರಿಸಿ ನಂದದ ತೀರ್ಮಾನ ಕೊಟ್ಟಿದ್ದೆ. ಸರ್, ಈಗ ಯಾವುದೇ ವಿಡಿಯೋ ರೆಕಾರ್ಡ್ ಎಲ್ಲ ಬಂದಾಗಿರ್ತಾವೆ. ಅರ್ಜೆಂಟ್ ಅನ್ಕೊಳ್ಳಿ ಅಂತ ಕೆಲವೊಂದಿಷ್ಟು ವಿಡಿಯೋ ಪ್ಲೇ ಆಗ್ತಾ ಇರ್ಬೋದು ರೆಕಾರ್ಡ್ ಅದು ಅಂದರೆ ನಿನ್ನೆ ಪರ್ಟಿಕ್ಯುಲರ್ ಇದ್ರೆ ನಮಗೆ ಎಲ್ಲಿ ಸಿಕ್ಕಿಲ್ಲ. ಅವ್ರಿಗೆ ಹಿಂಗೆ ಬೈದಿದ್ದು ಇದಾದ್ದು. ಯಾಕಂದ್ರೆ ನಮ್ಮ ಸದನ ಅಡ್ಜರ್ನ್ ಆದರೆ ಬಂದಾಗ ಆಟೋಮೆಟಿಕ್ಲಿ ಅದು ನಮಗೆ ಎಲ್ಲಿ ಸಿಕ್ಕಿಲ್ಲ. ಅವರು ಯಾರು ಮೊಬೈಲ್ ಗಿಬೆಲ್ಲ ಮಾಡ್ಕೊಂಡು ನಮ್ಮ ಕಡೆ ಬಂದಿರೋ ನಮಗೆ ಮತ್ತು ಅವ್ರು ಸಾಕ್ಷಿನೂ ಅಲ್ಲ, ಅಥೆಂಟಿಕ್ ಅಲ್ಲ. ಅವರು ನಮಗೇನು ಸಿಗಬೇಕಾಗಿತ್ತು ಅವ್ರು ಸಿಕ್ಕಿಲ್ಲ. ಹೀಗಾಗಿ ಎರಡನ್ನೂ ನಾವು ಕೇಳಿ ಒಂದು ತೀರ್ಮಾನಕ್ಕೆ ಬಂದು ನಾವು ಇಬ್ಬರಿಗೂ ಏನೇನು ಹೇಳಿದ್ರು ಅವನ್ನೆಲ್ಲ ಹೇಳಿ ಮಾಡಿ. ಮತ್ತು ನಿನ್ನೆ ರಾತ್ರಿ 11 ಮಟ್ಟ ನಾನು ಪೊಲೀಸರಿಗೆ ಕೂಡ ಮಾತಾಡ್ತಾ ಇದ್ದೀನಿ. ಅವೆಲ್ಲವನ್ನು ಅವ್ರು ಸರಿಪಡಿಸುವಂಥ ಕೆಲಸವನ್ನು ಮಾಡಿದ್ದೀವಿ. ಇವತ್ತು ಅವ್ರನ್ನ 10:15ಗೆ ಕೋರ್ಟಿಗೆ ಪ್ರವೇಶ ಮಾಡ್ತಾರೆ. ಮಾಡಿದ ನಂತರ ನಮ್ಗೆ ತಿಳಿಸ್ತಾರೆ. ಸರ್, ಕಾನೂನು ಏನು ಹೇಳುತ್ತೆ ಸರ್? ಸದನದೊಳಗಾದಂಥ ಘಟನೆ ಪೊಲೀಸ್ ಠಾಣೆಗೆ ದೂರು ಕೊಡ್ಬೋದು ಅಂತ ಹೆಂಗೆ ಸರ್? ಸದನದೊಳಗೆ ಆಗಿಲ್ಲ. ಅದು ಸದನ ನಡೆದಾಗ ಆಗಿಲ್ಲ. ಪೊಲೀಸ್ ಕಂಪ್ಲೇಂಟ್ ಅವರು ವೈಯಕ್ತಿಕವಾಗಿ ಕೊಟ್ಟಾರ. ಅವರು ನಮ್ಮ ಸಂಬಂಧ ಅವರು ಕಂಪ್ಲೇಂಟ್ ಕೊಟ್ಟದನ್ನು ನಮ್ಮ ಸದನದಾಗ ಹಿಂಗೆ ಆಗಿದೆ ಅಂತ ಕೊಟ್ಟಾರೆ. ಬಟ್ ನಮ್ಮ ಸದನದಲ್ಲಿ ಯಾವ ಪೊಲೀಸರಿಗೆ ಒಳಗೆ ಬರೋಲ್ಲ. ಇನ್ನು ಮೆಜರ್ ಮಾಡೋಕ್ಕೆ ಹೋಗಿ ನಾವು ಪರ್ಮಿಷನ್ ಕೊಟ್ಟಿಲ್ಲ. ಸದನದಾಗ ಇದ್ದರೆ ಬೇರೆ ಸದನ ರೆಫರೆನ್ಸ್ ಹಾಕ್ಕೊಂಡಾರ. 1:15ಗೆ ವಿಧಾನ ಪರಿಷತ್ನಲ್ಲಿ ಈ ರೀತಿ ನಡೆದಿತ್ತು ಅಂತೇಳಿ ಬರ್ದಾರ ಅವರು. ಬಟ್ ಅವರು ಅರೆಸ್ಟ್ ಮಾಡಿದ 6 ಗಂಟೆಗೆ. ಅವ್ರು ಸ್ಟ್ರೈಕ್ ಮಾಡೋಕ್ಕೆ ಹೋದಾಗ ಅರೆಸ್ಟ್ ಮಾಡ್ತಾರೆ. ಇಲ್ಲ, ನಾವು ಪರ್ಮಿಷನ್ ಕೊಡೋಂಗಿಲ್ಲ. ಮಾಡೋಕ್ಕೆ ಬರೋಂಗಿಲ್ಲ ಅವರು. ಘಟನೆ ನಡೆದ್ರೆ ಅದನ್ನು ಅವ್ರಿಗೆ ಅದ್ರಾಗ ನೋಡ್ಕೊಂಡು ಹೊರತಾಗಿ ಒಳಗಡೆ ನಮ್ಮ ಅನುಮತಿಯಿಂದ ಒಳಗಡೆ ಹೋಗಕ್ಕೆ ಬರೋಂಗಿಲ್ಲ. ನಾವು ನಿನ್ನೆ ಅದನ್ನು ಲಾಕ್ ಮಾಡಿ ಯಾರಿಗೂ ಅನುಮತಿ ಕೊಡಬಾರ್ದು ಅಂತೇಳಿ ಬಂದು ನಾವು PW ಇಂಜಿನಿಯರ್ಗೆ ಕೀ ಕೊಟ್ಟು ಬಂದಿದ್ದೀವಿ. ನಿಮಗೆ ಪರ್ಮಿಷನ್ ಕೇಳ್ಬೋದು ಸರ್? ಕೇಳಿದಾಗ ನೋಡ್ತೀವಿ. ನಾನು ಕೇಳಿಲ್ಲ ನಮಗೆ. ಕೇಳಿದ್ರು ಈಗ ಕೇಳಿದ ನಂತರ ವಿಚಾರ ಮಾಡ್ತೀವಿ. ನಮ್ಮದೇ ಆದಂಥ ನಿಯಮಗಳಿರ್ತಾವೆ. ನಿಯಮದ ಗೊತ್ತಾಗಿದ್ದರೆ ನೋಡ್ತೀವಿ. ಯಾವುದೇ ಒಬ್ಬ ಪೊಲೀಸ್ ಅಧಿಕಾರಿ ಸದನದೊಳಗೆ ಬರೋಕ್ಕೆ ಅಧಿಕಾರಿ ಇಲ್ಲ. ಸದನ ಮುಗಿದ ನಂತರ ಈಗ ನಾಳೆ ನಾಡ್ದು ಅಥವಾ ಯಾವಾಗಾರ ಮಾಡ್ತಿದ್ರೆ ಅದಕ್ಕೆ ನಮ್ಮ ನಿಯಮಗಳು ನೋಡ್ಬೇಕು. ಅದಕ್ಕೆ ಹೊಸ ವಿಷಯ ನಮ್ಗೆ ಅದು ನೋಡ್ಬೇಕು. ಬಟ್ ನಮ್ಮ ಪರ್ಮಿಷನ್ದ ಸಂದರ್ಭ ಹಾಕ್ಬೇಕಲ್ಲ ಅಷ್ಟು ಮಾತ್ರ. ಸರ್, ಸಿಟಿ ರವಿ ಅವರು ಏನು ಹೇಳಿದ್ರು ಸರ್? ನೀವು ಕರೆಸಿ ಮಾತಾಡಬೇಕು.
ಇಲ್ಲ ನನಗೆ ಅವರು ಕೊಲೆಗಡಕಕ್ಕೆ ಬೈದರು, ಅದು ಇದು ಬೈದರು, ನಾನು ಫ್ರಸ್ಟ್ರೇಟ್ ಆಗಿರಿ ಅಂದಿದ್ದೀನಿ. ಅವ್ರು ತಪ್ಪು ತಿಳ್ಕೊಂಡಾರ ಅವ್ರು ಹೇಳಿದರು. ಅವ್ರು ಏನು ಬರೆದು ಕೊಟ್ಟಾರೋ ಅದನ್ನು ನಾನು ಸದನದಲ್ಲಿ ಹೇಳಿದ್ದೀನಿ. ನನ್ನ ಇದು ನನ್ನ ಇದರಲ್ಲಿ ಐತದು. ಅದೇನು ಹೇಳಿದಾರೆ ಅವ್ರನ್ನ ಬರೆದೀನಿ. ಇಬ್ಬರ ಕಡೆ ಇಬ್ಬರನ್ನು ಕರೆದೆ. ಮೊದಲೊಬ್ಬರು ಕರೆದು ಈ ರೀತಿ ಕಂಪ್ಲೇಂಟ್ ಏನು ಹೇಳ್ತೀವಿ ಅಂತ ಹೇಳಿದೆ. ಆಮೇಲೆ ಅವ್ರು ಕರೆದೆ. ಅವರ ಸ್ಟ್ಯಾಂಡಿಗೆ ಅವರು ಬಂದರು. ಅದಕ್ಕೆ ನಮಗೆ ಅನಿವಾರ್ಯ ಬೇರೆ ಏನು ಮಾಡೋದು ಬಂದೆ. ನಮ್ಮ ತೀರ್ಮಾನವನ್ನು ನಾವು ಕಾನೂನು ಪ್ರಕಾರ ಅವರು FIR ಮಾಡಿದ ಕಾಪಿ ನಮಗಿನ ಕಾಪಿ ಬಂತು. ನಮಗೆ ತಿಳಿಸಿದ್ದಾರೆ, ಅವ್ರ ಪ್ರಕಾರ ತಿಳಿಸಿದ್ದಾರೆ. ಇದನ್ನು ನಾನು ಅವರಿಗೆ ಸದನದಲ್ಲಿ ಇದನ್ನು ಹೇಳಿದ್ದೀನಿ. ಇದನ್ನು ಹೇಳಿದ್ದನ್ನು ನಮ್ಮ ಡ್ಯೂಟಿ ನಮ್ಮ ಮುಗಿತು. ಉಳಿದಿದ್ದೆಲ್ಲ ಅವ್ರ ಕಾನೂನುಗಳು, ಪೊಲೀಸರು, ಅವರು ಸರ್ಕಾರ ನೋಡ್ಕೊಂಡು ಜವಾಬ್ದಾರಿ. ಅವರ ಕಂಪ್ಲೇಂಟ್ಗಳು ಸದನದಕ್ಕಾದದು, ಸದನದಲ್ಲಿ ಇಂಥ ಘಟನೆ ನಡೆಯುತ್ತೆ ಅಂತ ಹೇಳಿದ್ದಾರೆ. ಬಟ್ ಅದನ್ನು ಅವರು ಕಾನೂನು ಪ್ರಕಾರ ಏನು ಮಾಡ್ತಾರೆ ಗೊತ್ತಿಲ್ಲ. ಸರ್, ಈಗ ಅರೆಸ್ಟ್ ಮಾಡಿದ್ದು ಈಗ ಕಾನೂನು ಮೊದಲೇನಿತ್ತು 5 ವರ್ಷದಿಂದ ಅರೆಸ್ಟ್ ಮಾಡೋಕ್ಕಿಂತ ಮೊದಲ ಸ್ಪೀಕರ್ ಅಥವಾ ಸಭಾಪತಿ ಅನುಮತಿ ಕರೆದು. ಈಗ ಕಾನೂನೆಂದರೆ ಅವ್ರನ್ನ ಅರೆಸ್ಟ್ ಮಾಡಿದರೆ ಅದನ್ನು ಇಂಟಿಮೇಷನ್ ನಮ್ಗೆ ಇಮೇಲ್ ಕೊಡಬೇಕು. ಇನ್ನು ರಾತ್ರಿ ಅವರು ನಮ್ಗೆ 9 ಗಂಟೆಗೆ ಇಂಟಿಮೇಷನ್ ಕೊಟ್ಟ. ಸರ್, ನಿಮ್ಮ ತನಿಖೆ ನಮ್ಮ ತನಿಖೆ ನಾವು ತನಿಖೆ ಮಾಡೋದಿಲ್ಲ. ಅಲ್ಲ, ಈಗ ನಿಮಗೆ ದೂರು ಕೊಟ್ಟಿದ್ದಾರಲ್ಲ, ದೂರು ಕೊಟ್ಬೇಕು. ನಾವು ನಮ್ಮದು ಕೌಲ್ ಆ್ಯಂಡ್ ಸೆಕ್ಟರದ ಬುಕ್ ಐತಿ. ಅದನ್ನು ಪಾರ್ಲಿಮೆಂಟ್ ಪ್ರೊಸೀಜರ್ ಇದ್ದಾರೆ, ನಮ್ಮ ಪ್ರೊಸೀಜರ್. ಅದ್ರ ಪ್ರಕಾರ ನಾವು ತಿಳ್ಕೊಂಡು ಅದನ್ನು ನಾವು ಎರಡೂ ಕಡೆ ಮಾತಾಡಿಕೊಂಡು ಅದು ನಮ್ಮ ತೀರ್ಮಾನವನ್ನು ಕೊಟ್ಟಿವಿ. ನಿಮ್ಮ ಅಂದ್ರೆ ಸರ್, ಇಂಥ ಪ್ರಕರಣಗಳು ಆದಾಗ ಸಭಾಪತಿಗಳದ್ದು ಏನು ನಡೆಯುತ್ತದ? ಅಕಸ್ಮಾತ್ ಪ್ರೂವ್ ಆಗದೆ ಇದ್ರೆ ಪ್ರೂವ್ ಆಗೋದು ಇದು ನಮಗೆ ಸಂಬಂಧ ಇಲ್ಲದ ವಿಷಯ. ಸರ್, ಈಗ ಅರೆಸ್ಟ್ ಮಾಡಿದ್ದು ನಿಮ್ಗೆ ತಿಳಿಸ್ಬೇಕಾ? ಈಗ ಕಾನೂನು ಮೊದಲೇನಿತ್ತು 5 ವರ್ಷದಿಂದ ಅರೆಸ್ಟ್ ಮಾಡೋಕ್ಕಿಂತ ಮೊದಲ ಸ್ಪೀಕರ್ ಅಥವಾ ಸಭಾಪತಿ ಅನುಮತಿ ಕರೆದು. ಈಗ ಕಾನೂನೆಂದರೆ ಅವ್ರನ್ನ ಅರೆಸ್ಟ್ ಮಾಡಿದರೆ ಅದನ್ನು ಇಂಟಿಮೇಷನ್ ನಮ್ಗೆ ಇಮೇಲ್ ಕೊಡಬೇಕು. ಇನ್ನು ರಾತ್ರಿ ಅವರು ನಮ್ಗೆ 9 ಗಂಟೆಗೆ ಇಂಟಿಮೇಷನ್ ಕೊಟ್ಟ. ಸರ್, ನಿಮ್ಮ ತನಿಖೆ ನಮ್ಮ ತನಿಖೆ ನಾವು ತನಿಖೆ ಮಾಡೋದಿಲ್ಲ. ಅಲ್ಲ, ಈಗ ನಿಮಗೆ ದೂರು ಕೊಟ್ಟಿದ್ದಾರಲ್ಲ, ದೂರು ಕೊಟ್ಬೇಕು. ನಾವು ನಮ್ಮದು ಕೌಲ್ ಆ್ಯಂಡ್ ಸೆಕ್ಟರದ ಬುಕ್ ಐತಿ. ಅದನ್ನು ಪಾರ್ಲಿಮೆಂಟ್ ಪ್ರೊಸೀಜರ್ ಇದ್ದಾರೆ, ನಮ್ಮ ಪ್ರೊಸೀಜರ್. ಅದ್ರ ಪ್ರಕಾರ ನಾವು ತಿಳ್ಕೊಂಡು ಅದನ್ನು ನಾವು ಎರಡೂ ಕಡೆ ಮಾತಾಡಿಕೊಂಡು ಅದು ನಮ್ಮ ತೀರ್ಮಾನವನ್ನು ಕೊಟ್ಟಿವಿ. ನಿಮ್ಮ ಅಂದ್ರೆ ಸರ್, ಇಂಥ ಪ್ರಕರಣಗಳು ಆದಾಗ ಸಭಾಪತಿಗಳದ್ದು ಏನು ನಡೆಯುತ್ತದ? ಅಕಸ್ಮಾತ್ ಪ್ರೂವ್ ಆಗದೆ ಇದ್ರೆ ಪ್ರೂವ್ ಆಗೋದು ಇದು ನಮಗೆ ಸಂಬಂಧ ಇಲ್ಲದ ವಿಷಯ. ಆಮೇಲೆ ಅದು ಇನ್ಮೇಲೆ ನಮ್ಮಲ್ಲಿ ಯಾವುದೇ ರೀತಿಯಿಂದ ಅಂತ ಇದು ಸಿಕ್ಕಿಲ್ಲ. ಮತ್ತು ಅದನ್ನು ಎರಡೂ ಪರವಾಗಿ ನಾವು ಅವ್ರನ್ನ ಕರೆದು ಕೇಳಿ ಚರ್ಚೆ ಮಾಡಿದಂತ ನಮ್ಮ ತೀರ್ಮಾನ ಕೊಡ್ತೀವಿ. ಅಲ್ಲ, ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ನಿಮ್ಗೆ ದೂರು ಕೊಟ್ಟರು ಸರ್, ಆ ದೂರಿನ ಮೇಲೆ ನೀವೇನು ಆ್ಯಕ್ಟ್ ಮಾಡ್ತೀರಿ ಅಂತ? ಆ ದೂರಿನ ಮೇಲೆ ನಾವು ರವಿ ಅವ್ರನ್ನ ಕರೆದೀವಿ. ಕರೆದ ನಂತರ ಅವರು ಹೇಳಿದರು, ಅವರು ಒಂದು ಕಂಪ್ಲೇಂಟ್ ಕೊಟ್ಟರು, ಇಬ್ಬರು ಕಂಪ್ಲೇಂಟ್ ಕೊಟ್ಟರು. ಎರಡೂ ಕಂಪ್ಲೇಂಟನ್ನು ತೊಗೊಂಡು ನಾವು ನಮ್ಮ ಸ್ಟಡಿ ಮಾಡಿ ನಮ್ಮ ತೀರ್ಮಾನ ಕೊಟ್ಟಿದ್ದೀವಿ. ನಿಮ್ಮ ತೀರ್ಮಾನ ಸಂಬಂಧ ಕೊಟ್ಟಿದ್ದೀವಿ.